ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಯಾವ ದೇವಸ್ಥಾನದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನಿಮಗೆ ವಿವರಿಸ್ತಾ ಇದ್ದೆ. ನೆಲಮಂಗಲದಲ್ಲೂ ಕೂಡ ಇದೇ ರೀತಿಯಾದಂತಹ ಭಕ್ತಗಣ ಎಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮೇಳೈಸಿದೆ. ವೆಂಕಟೇಶ್ವರನ ದೇವಸ್ಥಾನದಲ್ಲಂತೂ ಭಕ್ತ ಸಾಗರ ಎಲ್ಲೆಲ್ಲಿದೆ ಎಲ್ಲ ಕಡೆ. ನೆಲಮಂಗಲದಲ್ಲಿರುವ ಶಮಿಗಿರಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ, ಅಲ್ಲೂ ಕೂಡ ಗರುಡ ದೇವರು ನೆಲೆಸಿರುವಂತಹ ಏಕೈಕ ದೇವಸ್ಥಾನ ಇದು. ಮುಂಜಾನೆಯಿಂದಲೇ ತಿಮ್ಮಪ್ಪನ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತಾದಿಗಳು. ಈ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಬರುವ ಭಕ್ತರಿಗೆ ಲಡ್ಡು ವಿತರಣೆಯನ್ನು ಮಾಡಲಾಗ್ತಾ ಇದೆ. ನೆಲಮಂಗಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದಕ್ಕೋಸ್ಕರ ವಿಶೇಷವಾಗಿ ಸುಮಾರು ದಿನಗಳಿಂದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಬಂದಂತಹ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣೆಯನ್ನು ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ. ಜೊತೆಗೆ ಬರ್ತಕ್ಕಂಥ ಭಕ್ತಾದಿಗಳು ಅಷ್ಟೇ ಇವತ್ತಿನ ದಿನ ಈ ವೈಕುಂಠ ದ್ವಾರದ ಮುಖಾಂತರ ಹೋಗಿ ಶ್ರೀಮನ್ ನಾರಾಯಣನ ದರ್ಶನವನ್ನು ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗತ್ತೆ ಅಂತಕ್ಕಂಥ ನಂಬಿಕೆ ಇದೆ ಎಲ್ಲರಲ್ಲೂ ಕೂಡ. ಹಾಗಾಗಿ ಅವರವರಿಗೆ ಅನುಕೂಲವಾದಂತಹ ಅವರವರಿಗೆ ಇಷ್ಟವಾದಂತಹ ದೇವಸ್ಥಾನಗಳಿಗೆ ತೆರಳಿ ಇವತ್ತು ಗೋವಿಂದನ ದರ್ಶನವನ್ನು ಪಡಿತಾ ಇರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಅದು ತಿರುಮಲ ತಿರುಪತಿ ದೇವಸ್ಥಾನ ಆಗಿರಬಹುದು, ಇಸ್ಕಾನ್ ಆಗಿರಬಹುದು, ಇದು ನೆಲಮಂಗಲದ ದೇವಸ್ಥಾನ, ಚಿಕ್ಕ ತಿರುಪತಿ, ಬಂಗಾರು ತಿರುಪತಿ ಅಥವಾ ತಿರುಮಲ ತಿರುಪತಿ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ಜನ ತುಂಬ ಜನ. ಧನುರ್ಮಾಸದ ಪೂಜೆ ಆಗಿರೋದ್ರಿಂದ ಬೆಳಗ್ಗೆನೇ ಬಂದು ದೇವರ ದರ್ಶನ ಮುಗಿಸ್ಕೊಂಡು, ಇವತ್ತೇನು ಹಾಗೆ ನೋಡೋಕೆ ಹೋದರೆ ಸರ್ಕಾರಿ ರಜೆ ಏನಿಲ್ಲ, ಬೇಗ ಮುಗಿಸ್ಕೊಂಡು ದರ್ಶನವನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ಎಲ್ಲ ದೃಶ್ಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಎಲ್ಲೆಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆಯೋ ಎಲ್ಲ ಕಡೆಯಿಂದಲೂ ಕೂಡ ಆ ದೇವರನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇದು ನೆಲಮಂಗಲದಲ್ಲಿರ್ತಕ್ಕಂಥ ದೇವಸ್ಥಾನ, ಗರುಡ ದೇವರು ನೆಲೆಸಿರುವಂತಹ ಏಕೈಕ ದೇವಸ್ಥಾನ. ಹಾಗಾಗಿ ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ.